ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಪ್ರಕೃತಿಯಲ್ಲಿರುವಂತಹ ಅನೇಕ ಬೀಜಗಳು, ಎಲೆ, ತೊಗಟು, ಕಾಂಡ ಎಲ್ಲನೂ ಔಷಧಿಯುಕ್ತ. ಇದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಸ್ನೇಹಿತರೆ, ಅದನ್ನು ಬಿಟ್ಟು ನಾವು ರಾಸಾಯನಿಕ ಮೊರೋಗಿ ನಮ್ಮ ಒಂದು ಆಯಸ್ಸು ಕಡಿಮೆ ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚ ನೀರನ್ನು ಕುಡೀರಿ. ಆ ಉಗುರು ಬೆಚ್ಚ ನೀರನ್ನು ಸೇವನೆ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಆ ನೀರು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯಲು ಬಿಸಿ ಬಿಸಿಯೇ ಬೇಡ, ಉಗುರು ಬೆಚ್ಚ ನೀರನ್ನು ಕುಡೀರಿ. ಸ್ವಲ್ಪ ವಾಕ್ ಮಾಡಿ. ಅದೇನಾಗುತ್ತೆ, ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗುತ್ತೆ ಮತ್ತು ಟಾಕ್ಸಿನ್ ತೆಗೆಯೋ ಶಕ್ತಿ ಆ ನೀರಿಗಿದೆ. ಈ ಥರ ಪ್ರತಿನಿತ್ಯ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆ ಕಸರಗಳು ಬರಲ್ಲ. ಆದರೆ ಅದರಲ್ಲೂ ನೀರು ಅಂದರೆ ಈ ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ, ಫಿಲ್ಟ್ರೇಷನ್ ಮಾಡಿರ್ತಕ್ಕಂಥ ನೀರು ಸೇವನೆ ಮಾಡಬಾರ್ದು. ಅದು ನಮ್ಮ ಬಾಡಿಗೆ ರೋಗನ ಶಕ್ತಿ ಇರುವುದಿಲ್ಲ, ಕಡಿಮೆ ಮಾಡ್ತದೆ. ಅದು ಮಾಮೂಲಿ ನೀರನ್ನು ಈ ನಲ್ಲಿಯಲ್ಲಿ ಬರ್ತದೆ, ಆ ನೀರನ್ನೇ ಈ ಕೆಲವೊಂದು ವಿತೌಟ್ ಕರೆಂಟ್ ಆ ಫಿಲ್ಟರ್ ಮಾಡುವ ಮಿಷಿನ್ಸ್ ಇದೆ, ಅದಕ್ಕೆ ಹಾಕಿ ನೀರನ್ನು ಸೇವನೆ ಮಾಡೋದ್ರಿಂದ ನಮಗೆಷ್ಟು ಲಾಭಗಳು. ಸ್ನೇಹಿತರೆ, ಅದನ್ನು ಬಿಟ್ಟು ನಾವು ಈ ನೀರನ್ನು ಕಡಿಮೆ ಮಾಡೋದು, ನೀರನ್ನು ಸೇವನೆ ಮಾಡೋದು ಕಡಿಮೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ತೊಂದರೆಗಳು ಉಂಟಾಗ್ತವೆ. ನೋಡಿ, ನಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಇರಬೇಕಾದಂತಹ ವಸ್ತು ಅಂದರೆ ಕಪ್ಪು ಜೀರಿಗೆ. ಈ ಕಪ್ಪು ಜೀರಿಗೆಯನ್ನು ಪ್ರತಿಯೊಬ್ಬರೂ ಮನೆಯಲ್ಲಿಟ್ಟುಕೊಂಡು ದ್ವಾರಿಗೆ ಉರಿಸಿ ಒಂದು ಅರ್ಧ ಚಮಚ ಅಷ್ಟು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಬಿ ಪಿ ಬರಲ್ಲ, ಶುಗರ್ ಬರಲ್ಲ ಮತ್ತು ಅನೇಕ ರೀತಿಯ ಕಾಯಿಲೆಗಳು ಕಡಿಮೆ ಮಾಡೋ ಶಕ್ತಿ ಈ ಕಪ್ಪು ಜೀರಿಗಿದೆ. ಮತ್ತು ಅತಿ ಉಷ್ಣತೆಯನ್ನು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ. ಇದು ವಾತ ಪಿತ್ತ ಅಂತೀವಲ್ಲ, ಈ ವಾತವನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡೋದು ಒಂದು ಅಭ್ಯಾಸ ಮಾಡಿಕೊಳ್ಳಿ. ಯಾವ ಕಾಯಿಲೆಗೆ ಕಸಾರೆಗಳು ಬರಲ್ಲ. ಮತ್ತು ಬಿ ಪಿ ಶುಗರು ಕಾಯಿಲೆನೇ ಇಲ್ಲ, ಆದರೂ ಸಹ ಈ ಕ್ರಿಯೇಷನ್ಸ್ ಮೇಲೆ ಇದು ಮಾಡ್ಕೊತಾರೆ. ದಯವಿಟ್ಟು ರಾಸಾಯನಿಕವನ್ನು ಮೊರೆ ಹೋಗಬೇಡ್ರಿ. ನಮ್ಮ ಪ್ರಕೃತಿಕವಂತ ವಸ್ತುಗಳನ್ನು ಸೇವನೆ ಮಾಡಿ ಆರೋಗ್ಯವಾಗಿರಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.